ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾಳೆ ಶನಿವಾರದಂದು 5 ರೂಪಾಯಿ ನೋಟಿನೊಂದಿಗೆ ಹೀಗೆ ಮಾಡಿದರೆ ಸಾಕು, 24 ಗಂಟೆಗಳಲ್ಲಿ ಸಾಲಗಳು ತೀರುತ್ತವೆ. ಕಷ್ಟಗಳು ದೂರವಾಗಿ ಕೋಟಿಗಟ್ಟಲೆ ಹಣ ಬರುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನವೇ ಬದಲಾಗುತ್ತದೆ. ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಯವರ ಅನುಗ್ರಹವೂ ದೊರೆಯುತ್ತದೆ. ಆದ್ದರಿಂದ ಶನಿವಾರ 5 ರೂಪಾಯಿ ನೋಟಿನೊಂದಿಗೆ ಹೀಗೆ ಮಾಡಿ. ಹೀಗೆ ಮಾಡಿದರೆ ನಿಮಗೆ ಒಲಿಯುವ ಅದೃಷ್ಟವನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಎಂದು ಹೇಳಬಹುದು. ಅಷ್ಟು ಉತ್ತಮ ಫಲಿತಾಂಶ ಬರುತ್ತದೆ. ವಾಸ್ತವವಾಗಿ 5 ರೂಪಾಯಿಗಳೊಂದಿಗೆ ಏನು ಮಾಡಬೇಕು, ಶನಿವಾರದಂದು ಇಂತಹ ನಿಯಮಗಳನ್ನು ಹೇಗೆ ಆಚರಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮೋ ವೆಂಕಟೇಶಾಯ ಎಂದು ಕಮೆಂಟ್ ಮಾಡಿ. ಸಾಮಾನ್ಯವಾಗಿ ಶನಿವಾರ ಎಂದರೆ ವೆಂಕಟೇಶ್ವರ ಸ್ವಾಮಿಯವರಿಗೆ ಸಮರ್ಪಿತವಾದ ದಿನ. ಆದ್ದರಿಂದ ಶನಿವಾರ ಯಾರು ಪೂಜೆ ಮಾಡಿಕೊಂಡರೂ ನಮಗೆ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ನೀವು ಶನಿವಾರದಂದು ಕೆಲವು ವಿಧಿವಿಧಾನಗಳನ್ನು ಕಡ್ಡಾಯವಾಗಿ ಆಚರಿಸಿ. ಹಾಗೆ ಆಚರಿಸುವುದರಿಂದ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ದೊರೆಯುತ್ತದೆ. ಕೆಲವು ಆಸೆಗಳು ಈಡೇರುತ್ತವೆ ಮತ್ತು ಅದ್ಭುತ ಫಲಿತಾಂಶಗಳು ಬರುತ್ತವೆ. ನಿಮ್ಮ ಜೀವನ ಬದಲಾಗುತ್ತದೆ. ಆ 7 ಕೊಂಡಲವಾಡನ ಅನುಗ್ರಹದಿಂದ ಕಷ್ಟಗಳು ದೂರವಾಗಬಹುದು, ಸಾಲದ ಬಾಧೆಗಳು ದೂರವಾಗಬಹುದು. ಈ ಪರಿಹಾರವು ನಮ್ಮ ಸಿದ್ಧಶಾಸ್ತ್ರದಲ್ಲಿ ಹೇಳಲಾದ ಅದ್ಭುತ ಪರಿಹಾರವಾಗಿದ್ದು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನಮ್ಮ ಮಾನವ ಜೀವನದಲ್ಲಿ ಸಾಲಗಳು ಸರ್ವೇಸಾಮಾನ್ಯವಾಗಿರುತ್ತವೆ. ನಾವು ಸಂಪಾದಿಸಿದ್ದು ಸಾಕಾಗದೇ ಇರಬಹುದು ಅಥವಾ ನಮ್ಮ ಬಳಿ ಹಣ ಸರಿಯಾಗಿ ಇಲ್ಲದೆ ಇರಬಹುದು. ಯಾವುದೋ ಒಂದು ರೀತಿಯಲ್ಲಿ ಸಾಲ ಮಾಡುತ್ತೇವೆ. ಮಾಡಿದಾಗ ತುಂಬಾ ಉತ್ಸಾಹದಿಂದ ಇರುತ್ತೇವೆ, ಆದರೆ ತೆಗೆದುಕೊಂಡ ನಂತರ ಸಾಲವನ್ನು ತೀರಿಸಲು ನಾವು ತುಂಬಾ ಕಷ್ಟಪಡಬೇಕಾಗುತ್ತದೆ. ಸಾಲವನ್ನು ಹೇಗೆ ತೀರಿಸಬೇಕೆಂದು ತಿಳಿಯದೆ ಗೊಂದಲದ ಪರಿಸ್ಥಿತಿಯಲ್ಲಿ ಸಿಲುಕಿಕೊಳ್ಳುತ್ತೇವೆ. ಅಂತಹವರು ಈಗ ನಾವು ಹೇಳುವಂತೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ, ಖಂಡಿತ ಸಾಲ ತೀರುತ್ತದೆ. ನೀವು ಕೂಡ ಎಲ್ಲರಂತೆ ಸಾಲ ಕೊಡುವ ಮಟ್ಟಕ್ಕೆ ಬೆಳೆಯುತ್ತೀರಿ. ಶನಿವಾರದಂದು ಬೆಳಿಗ್ಗೆ ಎದ್ದು ಶುಚಿಯಾಗಿ ಸ್ನಾನ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಿ. ಸ್ನಾನ ಮಾಡುವಾಗ ನೀರಿನಲ್ಲಿ ಸ್ವಲ್ಪ ಪಚ್ಚ ಕರ್ಪೂರವನ್ನು ಸೇರಿಸಿ ಸ್ನಾನ ಮಾಡಿಕೊಳ್ಳಿ. ಹೀಗೆ ಮಾಡುವುದರಿಂದ ದೇವಾನುಗ್ರಹ ಉಂಟಾಗುತ್ತದೆ ಮತ್ತು ನಮಗೆ ಇರುವ ತೊಂದರೆಗಳೆಲ್ಲವೂ ದೂರವಾಗುತ್ತವೆ. ಇನ್ನು ಸ್ನಾನ ಮಾಡಿದ ನಂತರ ಒಗೆದ ಬಟ್ಟೆಗಳನ್ನು ಧರಿಸಿ. ಇಂದು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ಅದೃಷ್ಟ ಚೆನ್ನಾಗಿರುತ್ತದೆ. ಇಂದು ಮರೆತು ಕೂಡ ಕಪ್ಪು ಬಟ್ಟೆಗಳನ್ನು ಧರಿಸಬಾರದು. ಅಷ್ಟೇ ಅಲ್ಲದೆ ಇಂದು ಕಪ್ಪು ಎಳ್ಳು, ಕಪ್ಪು ಉದ್ದಿನ ಬೇಳೆ, ಎಣ್ಣೆ, ಬದನೆಕಾಯಿ ಅಥವಾ ಕಪ್ಪು ಮೆಣಸು ಇಂತಹ ಶನಿಗೆ ಸಂಬಂಧಿಸಿದ ವಸ್ತುಗಳನ್ನು ಖರೀದಿಸಿ ಮನೆಗೆ ತರಬಾರದು. ಈ ಶನಿವಾರದಂದು ವೆಂಕಟೇಶ್ವರ ಸ್ವಾಮಿಯನ್ನು ಹೂವುಗಳು ಮತ್ತು ತುಳಸಿ ದಳಗಳಿಂದ ಪೂಜಿಸಿ ದೀಪವನ್ನು ಹಚ್ಚಿ. ಇನ್ನು ಈ ಶನಿವಾರದಂದು 5 ರೂಪಾಯಿ ನೋಟಿನ ಪರಿಹಾರ ಮಾಡಿದರೆ ಸಾಕು, ಎಲ್ಲಾ ಸಾಲಗಳು ತೀರುತ್ತವೆ ಎಂದು ಪರಿಹಾರ ಶಾಸ್ತ್ರ ಹೇಳುತ್ತದೆ. 5 ಎಂಬ ಸಂಖ್ಯೆ ಲಕ್ಷ್ಮೀದೇವಿಗೆ ಸಮರ್ಪಿತವಾಗಿದೆ ಎಂದು ಪುರಾಣಗಳು ಹೇಳುತ್ತವೆ. ಆದ್ದರಿಂದ ನೀವು ಯಾವುದೇ ಶನಿವಾರದಂದು ಒಂದು ಸಣ್ಣ ಬಟ್ಟಲನ್ನು ತೆಗೆದುಕೊಳ್ಳಿ. ಅದರಲ್ಲಿ ನೀವು ಸ್ವಲ್ಪ ಗಂಧ, 1 ಚಮಚದಷ್ಟು ಅರಿಶಿನ ಮತ್ತು ಸ್ವಲ್ಪ ಕರ್ಪೂರದ ಪುಡಿಯನ್ನು ಸೇರಿಸಿ. ಇವೆಲ್ಲವನ್ನು ಹಾಕಿ ಸ್ವಲ್ಪ ನೀರಿನೊಂದಿಗೆ ಬೆರೆಸಿ ಹಿಟ್ಟಿನಂತೆ ಅಥವಾ ಪೇಸ್ಟ್ನಂತೆ ಮಾಡಿಕೊಳ್ಳಿ. ನಂತರ 5 ರೂಪಾಯಿ ನೋಟುಗಳನ್ನು ತೆಗೆದುಕೊಳ್ಳಿ. ನೀವು ತಯಾರಿಸಿದ ಅರಿಶಿನ ಮತ್ತು ಗಂಧದ ಮಿಶ್ರಣದ ಜೊತೆಗೆ 5 ರೂಪಾಯಿ ನೋಟುಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಗಟ್ಟಿಯಾಗಿ ಸಂಕಲ್ಪ ಮಾಡಿಕೊಳ್ಳಿ. ನಮಗೆ ಸಾಲ ಇದೆ, ಸಾಲ ತೀರಿಸಬೇಕು, ಸಾಲಗಳಿಂದ ನಮಗೆ ವಿಮುಕ್ತಿ ಸಿಗಬೇಕು ಎಂದು ಸಂಕಲ್ಪ ಮಾಡಿಕೊಳ್ಳಿ. ಒಂದು ವೇಳೆ ಸಾಲಗಳಲ್ಲದೆ ನಿಮಗೆ ಬೇರೆ ಯಾವುದೇ ಕಷ್ಟವಿದ್ದರೆ ಆ ಕಷ್ಟದ ಬಗ್ಗೆ ಹೇಳಿಕೊಳ್ಳಿ. ಹೀಗೆ ಸಂಕಲ್ಪ ಮಾಡಿದ ನಂತರ ಆ 5 ರೂಪಾಯಿ ನೋಟುಗಳನ್ನು ಆ ಮಿಶ್ರಣದಲ್ಲಿ ಹಾಕಿ ವೆಂಕಟೇಶ್ವರ ಸ್ವಾಮಿಯವರ ಫೋಟೋದ ಮುಂದೆ ಅಥವಾ ಲಕ್ಷ್ಮೀದೇವಿಯ ಫೋಟೋದ ಮುಂದೆ ಇಡಿ. ನಂತರ 2 ನಿಮಿಷ ಧ್ಯಾನದಲ್ಲಿ ಕುಳಿತುಕೊಂಡು, ಭಗವಂತನೇ ನಮ್ಮ ಸಾಲಗಳನ್ನೆಲ್ಲ ತೀರಿಸು ಎಂದು ವೆಂಕಟೇಶ್ವರ ಸ್ವಾಮಿಯವರ ಮೇಲೆ ಭಾರ ಹಾಕಿ ನಮಸ್ಕರಿಸಿ. ನೀವು ತಯಾರಿಸಿದ ಮಿಶ್ರಣವನ್ನು ಒಂದು ಶನಿವಾರ ಸ್ವಾಮಿಯ ಮುಂದೆ ಇಡಿ. ಅದನ್ನು 2ನೇ ಶನಿವಾರದಂದು ತೆಗೆಯಬೇಕು. ಆ ಮಿಶ್ರಣದಲ್ಲಿರುವ 5 ರೂಪಾಯಿ ನೋಟುಗಳನ್ನು ತೆಗೆದುಕೊಂಡು ಒಣಗಿರುವ ಆ ಮಿಶ್ರಣಕ್ಕೆ ಸ್ವಲ್ಪ ನೀರು ಹಾಕಿ ಯಾವುದಾದರೂ ಮರದ ಬುಡಕ್ಕೆ ಹಾಕಿ. ಆ 5 ರೂಪಾಯಿ ನೋಟುಗಳನ್ನು ತೆಗೆದುಕೊಂಡು ಹೋಗಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿರುವ ಹುಂಡಿಯಲ್ಲಿ ಹಾಕಬೇಕು. ಒಂದು ವೇಳೆ ತಕ್ಷಣ ದೇವಸ್ಥಾನಕ್ಕೆ ಹೋಗಲು ಆಗುವುದಿಲ್ಲ ಎಂದಾದರೆ ಆ ಹಣವನ್ನು ಒಂದು ಡಬ್ಬಿಯಲ್ಲಿ ಶೇಖರಿಸಿಟ್ಟುಕೊಂಡು ನೀವು ಯಾವಾಗ ತಿರುಪತಿಗೆ ಅಥವಾ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗುತ್ತೀರೋ ಆಗ ಹುಂಡಿಯಲ್ಲಿ ಹಾಕಬಹುದು. ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ, ನಾಳೆ ಮಾರ್ಗಶಿರ ಶನಿವಾರ. ಇದು ಬಹಳ ವಿಶಿಷ್ಟವಾದ ಮತ್ತು ಪವಿತ್ರವಾದ ದಿನ. ಈ ದಿನ ಸಂಜೆ ದೀಪಾರಾಧನೆ ಮಾಡುವಾಗ ದೀಪದ ಎಣ್ಣೆಯಲ್ಲಿ ಕೆಲವು ವಿಶೇಷ ವಸ್ತುಗಳನ್ನು ಹಾಕಬೇಕು. ದೀಪದ ಎಣ್ಣೆ ಅಥವಾ ತುಪ್ಪದಲ್ಲಿ 1 ಚಿಟಿಕೆ ಪಚ್ಚಕರ್ಪೂರ, 2 ಏಲಕ್ಕಿ, ಸ್ವಲ್ಪ ಬೆಲ್ಲದ ಪುಡಿ ಮತ್ತು 1 ಚಿಟಿಕೆ ಅರಿಶಿನವನ್ನು ಹಾಕಿ ದೀಪವನ್ನು ಹಚ್ಚಬೇಕು. ಪಚ್ಚಕರ್ಪೂರ ಮತ್ತು ಏಲಕ್ಕಿ ಲಕ್ಷ್ಮೀದೇವಿಗೆ ಮತ್ತು ವೆಂಕಟೇಶ್ವರ ಸ್ವಾಮಿಗೆ ಬಹಳ ಪ್ರಿಯವಾದ ವಸ್ತುಗಳು.
ಬೆಲ್ಲವು ಸೂರ್ಯನಿಗೆ ಸಂಬಂಧಿಸಿದೆ ಮತ್ತು ಅರಿಶಿನ ಮಂಗಳಕರವಾಗಿದೆ. ಈ 4 ವಸ್ತುಗಳನ್ನು ಹಾಕಿ ದೀಪ ಹಚ್ಚುವುದರಿಂದ ಮನೆಯಲ್ಲಿರುವ ದಾರಿದ್ರ್ಯ ದೂರವಾಗಿ ಸಾಲಬಾಧೆಗಳು ಕರಗುತ್ತವೆ. ಈ ದೀಪವನ್ನು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ತುಳಸಿ ಕಟ್ಟೆಯ ಬಳಿ ಅಥವಾ ದೇವರ ಕೋಣೆಯಲ್ಲಿ ಹಚ್ಚಬಹುದು. ದೀಪ ಆರಿದ ನಂತರ ಅದರಲ್ಲಿ ಉಳಿದ ಪದಾರ್ಥಗಳನ್ನು ಮರದ ಬುಡಕ್ಕೆ ಹಾಕಿ ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ. ಆ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ಐಶ್ವರ್ಯವಂತರಾಗುತ್ತೀರಿ. ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.